ಇದು ಮನೆನಾ ಇಲ್ಲ ಧ್ಯಾನ ಮಂದ್ರನಾ ಇಷ್ಟೊಂದು ಸೈಲೆಂಟ್ ಆಗುತ್ತಲ್ಲ. ಬನ್ನಿ ಎಲ್ಲರೂ ಊಟಕ್ಕೆ, ಟೈಮ್ ಆಯಿತು. ಅತ್ತೆ ಮಾವೇ ಬನ್ನಿ, ಮಾವ ಚೋಟು ಬನ್ನಿ, ನಡಿ. ಆಮ್ಯಾಕೆ ಮಾಡ್ತೀನಿ ಪಾರು, ಇವಾಗ ಹಸುವಿಲ್ಲ. ಅಣ್ಣ ಊಟ ಮಾಡಿದಾಗಲೇ ನಾನು ಮಾಡ್ತೀನಿ ಅದಕ್ಕೆ. ಪಾರು, ನೀವೆಲ್ಲ ಊಟ ಮಾಡಿ, ನಾನು ಅವರು ಆಮ್ಯಾಕೆ ಮಾಡ್ತೀವಿ. ಅಯ್ಯಯ್ಯೋ, ಬಿಟ್ಟರೆ ರಾತ್ರಿ ಪೂರ್ತಿ ಹಿಂಗೆ ಮನೋಚರಣೆ ಮಾಡಿಬಿಡ್ತಾರೆ. ಏನಾದರೂ ಮಾಡಬೇಕಲ್ಲ. ಹಾಗೆ ಈಗ ಯಾರು ಊಟ ಮಾಡೋದಕ್ಕೆ ರೆಡಿ ಇಲ್ಲ ಅಲ್ವಾ? ಎಲ್ಲರೂ ಆಮೇಲೆ ಮಾಡ್ತೀರಾ? ಬಂದೆ. ಯಾಕಕ್ಕೆ ಕೋಲು? ಕೋಲಾಟ ಆಡೋದಕ್ಕೆ ಬರ್ತೀಯಾ? ಇದ್ರಲ್ಲಿ ಏನು ಕೋಲಾಟ ಅದಕ್ಕೆ? ಏಯ್ ಹುಚ್ಚೆ ಬಾಯ್, ಇಷ್ಟೇ ವಯಸ್ಸು ನಿನಗೆ? ಹಾಂ ಬಲ್ಲಿ ಹತ್ರ ಬಾ ಮುಂದೆ ಅಂದೆ, ಬಾರೆ ಮುಂದೆ. ಈಗ ತಾನೇ 10th ಎಕ್ಸಾಮ್ ಬರ್ದಿದ್ಯಾ ಅಂತಂದರೆ ನಿನಗೆ 15 ವರ್ಷಕ್ಕೆ ನೀನೇ ಯೋಚನೆ ಮಾಡ್ಕೊಂಡು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳೋಷ್ಟು ದೊಡ್ಡೊಳಾಗ್ಬಿಡ್ತೀಯ ನೀನು. ಅಲ್ಲ ಅವ್ರ ಮುಖ ಏನು ನೋಡ್ತಿದ್ಯಾ? ಕೈ ಚಾಚು ಅಂದೆ, ಕೈ ಚಾಚ್. ಅದಕ್ಕೆ ಅಣ್ಣನ ಜೊತೆ ಊಟ ಮಾಡ್ತೀನಿ ಅಂತ ಹೇಳಿದ ಅಷ್ಟೇ ಅದಕ್ಕೆ. ಕೂಸಿಗೆ ಬೈಬೇಡ ಪಾರು. ಬಂದ್ಬಿಟ್ಟ ಇವಾಗ ಕೂಸಿಗೆ ಬೈಬೇಡ ಅಂತ. ಈ ಕೂಸಿಗೆ ಬೈಯೋದಲ್ಲ, ದೊಡ್ಡ ಕೂಸಿಗೆ ಏನ್ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಂತೀಯಾ? ಪಾರು ಬೇಡ ಕಣವ, ಕಿವಿ ಹಿಂಡಿದ್ರೆ ಮಗಿಗೆ ಕಿವಿ ನೋಯ್ತದೆ. ಕಿವಿ ಹಿಂಡಿದ್ರೆ ಮಗಿ ಕಿವಿ ನೋಯ್ತದ? ಅವ್ನು ಹಸ್ಕೊಂಡಿದ್ರೆ ನನಗೆ ನೋವಾಗಕ್ಕಿಲ್ವಾ? ಅಲ್ಲ ಅತ್ತೆ, ಮಗ ಹಸ್ಕೊಂಡು ಕೂತಿದ್ರು ನೀವು ನೋಡ್ತಾ ಸುಮ್ಮನೆ ಕೂತಿದ್ದೀರಲ್ಲ. ಅಯ್ಯ, ನಿನ್ ಗಂಡನ್ಗೆ ಹೊಡೆಯೋದಿದ್ರೆ ಹೊಡೆದ್ಬಿಡು, ಆದ್ರೆ ನನ್ನ ಹೆಂಡ್ರ ಸುದ್ದಿಗೆ ಯಾಕವ ಬತ್ತೀಯಾ? ಬರ್ತೀನಿ. ಮನೆ ಜನ ಎಲ್ಲ ಹಸ್ಕೊಂಡು ಕೂತಿದ್ರೆ ನಾನು ಎಲ್ಲರ ಸುದ್ದಿಗೂ ಬರ್ತೀನಿ. ಹೇಳಿ, ಈಗ ಹೇಳಿ, ಯಾರು ಊಟ ಮಾಡಲ್ಲ ಮಾಡ್ತೀರ ಹೇಳಿ? ಜೀವನದಲ್ಲಿ ಖುಷಿಯಾಗಿರೋದಕ್ಕೆ 1000 ಕಾರಣಗಳಿರುತ್ತೆ. ಅದನ್ನ ಯೋಚನೆ ಮಾಡೋದು ಬಿಟ್ಬಿಟ್ಟು ಆಗಿರೋದನ್ನ ನೆನ್ಪು ಮಾಡ್ಕೊಂಡು ಎಲ್ಲರೂ ಒಂದೊಂದು ಮೂಲೆ ಸೇರ್ಕೊಂಡ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂತೀನಿ. ಪಾರು ಯಾಕೆ ಬರೋದಕ್ಕೆ ಇಷ್ಟೊಂದು ರೆಬಲ್ ಐತಿಯಾ? ಆಗ್ತೀನಿ, ರೆಬೆಲ್ ಆಗ್ತೀನಿ. ಇನ್ಮೇಲೆ ಯಾರು ಊಟ ಮಾಡಲ್ವೋ ಎಲ್ರು ಕೈನು ಉಲ್ಟಾ ಮಾಡಿ 4 ಬಾರಿಸ್ತಾ ಇರ್ತೀನಿ. ಏನೋ ಅರ್ಥ ಆಯ್ತಾ? ಹ್ಞೂ ಅದಕ್ಕೆ ಅರ್ಥ ಆಯ್ತು. ಏನ್ರಿ ಶಿವೋರೆ, ನಿಮೀಗ ಅರ್ಥ ಆಯ್ತಾ? ಇಲ್ಲ 4 ಬಾರಿಸ್ತಾ ಇರಲ್ಲ. ಪಾರು ಆಯ್ತು, ತಟ್ಟೆಗೆ ಅನ್ನ ಹಾಕ್ಕೊಳ್ತೀನಿ. ಹಬ್ಬ ದೇವ್ರೆ, ಈ ಸ್ಮೈಲ್ಗಳು ನೋಡೋದಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಡ್ಬೇಕಾಯ್ತು. ನೋಡಿದ್ರ, ನನ್ನ ಸೊಸೆ ಬರೀ ಡಾಕ್ಟರ್ ಮಾತ್ರ ಅಲ್ಲ, ಟೀಚರ್ ಕೂಡ. ಇಂಥ ಟೀಚರ್ ನಂಗೆ ಸಿಕ್ಕಿದ್ದಿದ್ರೆ 4 ಸಲ IAS ಮಾಡ್ಬಿಡ್ತಿದ್ದೆ. A+B² ಫಾರ್ಮುಲಾ ಹೇಳು. ಶಾರು, ಯಾಕೋ ಹೊಟ್ಟೆ ಹಸಿತೈತೆ, ಬರ್ತೀನಿ.